ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರು ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಹೊಂದಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಸಮಯದಲ್ಲಿ ಬಲಗೈನ ಮೇಲೆ ಕೆತ್ತನೆ ವಾಕ್ಯವನ್ನು ಅದಕ್ಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ನಾವು ನೆನಪು ಮಾಡಿಕೊಳ್ಳೋಣ. ಹೋದ ಸರಿ ಬಂದ ಸಮಯದಲ್ಲಿ ಯಾವ ವಾಕ್ಯ ಇತ್ತು ನೆನಪು ಮಾಡ್ತೀರಾ? ಮರೆತು ಬಿಟ್ಟಿದ್ದೀರಾ? ಹಲ್ಲೆಲೂಯಾ, ಹೌದ್ರಾ? ಹೇಳ್ರಮ್ಮ, ಯಾವುದು ಮರೆತು ಬಿಟ್ಟಿರಿ? ಹಾಂ, ವಾಕ್ಯ ಮರಿಬಾರ್ದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಸಮಯದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 13ನೇ ಮತ್ತು 14ನೇ ವಚನಗಳನ್ನು ಓದಿಕೊಳ್ಳೋಣ. ಇಕ್ಕಟ್ಟಾದ ಬಾಗಲಿನಿಂದ ಒಳಕ್ಕೆ ಹೋಗಿರಿ, ನಾಶಕ್ಕೆ ಹೋಗುವ ಬಾಗಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹುಜನ. ನಿತ್ಯ ಜೀವಕ್ಕೆ ಹೋಗಲು ಬಾಗಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತಿನ ಧ್ಯಾನದ ಅಂಶ ಏನಂದರೆ, ದೇವರ ಕರೆಯುವಿಕೆಗೆ ನಾವು ಒಳಗಾಗಿ ಇರಬೇಕು. ಈ ಲೋಕದಲ್ಲಿ ನಾವು ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೆ ಶಕ್ತಿ ಬೇಕು, ನಮಗೆ ಸಾಮರ್ಥ್ಯ ಬೇಕು, ಬಲ ಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಸಮಯವನ್ನು ನಾವು ವಿನಿಯೋಗ ಮಾಡಬೇಕು. ಪ್ರತಿಯೊಂದಕ್ಕೆ ನಾವು ಸಮಯವನ್ನು ಕೊಡ್ತೀವಿ. ಪ್ರತಿಯೊಂದರಿಂದ ನಾವು ಲಾಭವನ್ನು ಅಪೇಕ್ಷೆ ಮಾಡ್ತೀವಿ. ಪ್ರತಿಯೊಂದು ಕೆಲಸ ಕಾರ್ಯಕ್ಕೆ ಹೋಗಬೇಕಾದ್ರೆ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಸಮಯದ ಒಳಗಡೆಯಾಗಿಯೇ ನಾವೆಲ್ಲ ಮುಂಚಿತವಾಗಿ ರೆಡಿ ಆಗ್ತೀವಿ. ಪ್ರಿಯರಲ್ಲಿ, ದೇವ್ರ ವಾಕ್ಯ ಹೇಳ್ತಾ ಇದೆ, ಬಹಳ ಜನರು ದೇವರ ನಿತ್ಯ ಜೀವದ ಕಡೆಗೆ ಬರೋದಿಲ್ಲಂತೆ, ಸ್ವಲ್ಪ ಜನರು ಮಾತ್ರ ಅದನ್ನು ಕಂಡು ಹಿಡಿಯುವವರು ಆಗಿರ್ತಾರೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ, ಇಕ್ಕಟ್ಟಾದ ಬಾಗಿಲು ಯಾವುದು? ಪರಲೋಕಕ್ಕೆ ಹೋಗುವಂಥದ್ದು. ಪರಲೋಕದ ಬಾಗಿಲನ್ನು ಸ್ವಲ್ಪ ಜನರು ಮಾತ್ರ ಕಂಡುಹಿಡಿತಾರೆ. ಈ ಲೋಕದಲ್ಲಿ ಏನೆಲ್ಲ ವಸ್ತುಗಳನ್ನು ಸೈಂಟಿಸ್ಟ್ಗಳು ಯಾರೆಲ್ಲ ಕಂಡುಹಿಡಿದಿದ್ದಾರೆ. ಆದರೆ ನಿಜವಾಗಿ ನಾವು ಸೈಂಟಿಸ್ಟ್ಗಳು ಯಾವಾಗ ಆಗ್ತೀವಂದರೆ ದೇವರ ಮಾರ್ಗವನ್ನು ತಿಳಿದುಕೊಂಡಾಗ. ಹಲ್ಲೆಲೂಯಾ, ದೇವ್ರ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ ನಮ್ಮ ಸಂಗಡ ಏನಂದರೆ, ನಾವು ಈ ಲೋಕದಲ್ಲಿ ಇದ್ದಾಗ ಏನೆಲ್ಲ ಕೆಲಸಗಳನ್ನು ಮಾಡ್ತೇವೆ, ಆದರೆ ದೇವರಿಗೆ ಮಾತ್ರ ಸಮಯವನ್ನು ನಾವು ಕೊಡೋದಿಲ್ಲ. ದೇವರಿಗೆ ಮಾತ್ರ ನಾವು ನಮ್ಮ ಜೀವಿತದಲ್ಲಿ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಗಳಿಗೆಯನ್ನು, ಸಮಯವನ್ನು ನಾವು ಮೀಸಲಾಗಿ ಇಡೋದಿಲ್ಲ. ಹಲ್ಲೆಲೂಯಾ, ಹೊಲದ ಕೆಲಸಕ್ಕೋಸ್ಕರವಾಗಿ, ಮನೆ ಕೆಲಸಕ್ಕೋಸ್ಕರವಾಗಿ, ದುಡಿಯೋದಕ್ಕೋಸ್ಕರವಾಗಿ ಎಲ್ಲದಕ್ಕೆ ನಾವೇನು ಮಾಡ್ತೀವಿ? ಸಮಯವನ್ನು ವ್ಯಯ ಮಾಡ್ತೀವಿ. ಆದರೆ ದೇವರ ಸನ್ನಿಧಾನಕ್ಕೆ ಬರೋದಕ್ಕೆ ನಾವೇನು ಮಾಡಲ್ಲ? ಸಮಯವನ್ನು ಕೊಡಲ್ಲ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಅಗಲವಾದ ಮಾರ್ಗದಲ್ಲಿ ಹೋಗುವುದಕ್ಕೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಅಗಲವಾದ ಮಾರ್ಗದಲ್ಲಿ ಹೋಗಬೇಕಾದ್ರೆ ಏನ್ರಿ? ಯಾವ ರೂಲ್ಸ್ ಇಲ್ಲ, ರೆಗ್ಯುಲೇಷನ್ಸ್ ಇಲ್ಲ. ದೇವರ ಕಡೆಗೆ ಬರಬೇಕಾದ್ರೆ ದೇವರು ಕೆಲವೊಂದು ನಿಯಮಗಳನ್ನು ಮಾಡಿದ್ದಾನೆ. ಅದೇ ರೀತಿಯಾಗಿ ನೀನು ನಡಿಬೇಕಂತೇಳಿ ದೇವ್ರು ಏನು ಮಾಡಿದ್ದಾನ್ರಿ? ಬೋಧಿಸ್ತಾ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅನೇಕರು ವಾಕ್ಯಗಳನ್ನು ಕೇಳಿದಾಗಲೂ ಕೂಡ, ಯೇಸು ಕ್ರಿಸ್ತನೇ ರಕ್ಷಕನೆಂಬುದಾಗಿ ತಿಳಿದುಕೊಂಡಾಗಲೂ ಕೂಡ ಅವರು ರಕ್ಷಣೆಯ ಮಾರ್ಗದಲ್ಲಿ ಬರೋದಕ್ಕೆ ಏನು ಮಾಡೋದಿಲ್ಲ? ಇಷ್ಟಪಡೋದಿಲ್ಲ. ಪ್ರಿಯರು, ಅನೇಕರು ಅಗಲವಾದ ಮಾರ್ಗದಲ್ಲಿ ಹೋಗೋದಕ್ಕೆ ಇಷ್ಟಪಡ್ತಾರೆ. ಅಗಲವಾದ ಮಾರ್ಗದಲ್ಲಿ, ಅಗಲವಾದ ಮಾರ್ಗ ಅಂದ್ರೇನು? ಎಲ್ಲ ಇರ್ತವೆ, ಕಸ ಕಡ್ಡಿ ಎಲ್ಲ A to Z ಪಾಪದ ಕಾರ್ಯಗಳೆಲ್ಲ ತುಂಬಿರ್ತವೆ. ಆದರೆ ನಿತ್ಯ ಜೀವದ ಮಾರ್ಗದಲ್ಲಿ ಸತ್ಯ ಮಾತ್ರ ಇರುವಂಥದ್ದು. ಹಲ್ಲೆಲೂಯಾ, ಸತ್ಯವೇದ ಹೇಳ್ತಾ ಇದೆ, ಯೇಸು ಸ್ವಾಮಿಯವರು ಆ ಬೆಟ್ಟದ ಮೇಲೆ ಕೂತ್ಕೊಂಡು ಪ್ರಸಂಗವನ್ನು ಮಾಡ್ತಾ ಇರಬೇಕಾದ್ರೆ ಆ ಒಂದು ಸಮಯದಲ್ಲಿ ಹೇಳಿರ್ತಕ್ಕಂಥ ಮಾತುಗಳು ಪ್ರಿಯರೇ, ಬಾಗಿಲು ಎಂಬುದಾಗಿ ಹೇಳ್ತಾ ಇದ್ದಾರೆ ದೇವರು. ಹಲ್ಲೆಲೂಯಾ, ದಾರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಒಂದು ದಾರಿ ಇದೆ, ಒಂದು ಬಾಗಿಲು ಇದೆ. ಹಲ್ಲೆಲೂಯಾ, ಪ್ರತಿಯೊಂದಕ್ಕೆ ದಾರಿ ಎನ್ನುವಂಥದ್ದು ಬಹಳ ಮುಖ್ಯ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಬೇಕಾದ್ರೆ ನಾವು ಬೇಲಿಯಲ್ಲಿ ದಾಟ್ಕೊಂಡು ಹೋಗ್ತೀವ? ಏನು ಮಾಡ್ತೀವಿ ರೀ? ಪ್ರತ್ಯೇಕವಾದಂಥ ದಾರಿಯನ್ನು ಸಿದ್ಧ ಮಾಡ್ತೀವಿ. ಮನೆಗೆ ಬಾಗಿಲಿಲ್ಲ ಅಂದರೆ ಹೆಂಗಿರುತ್ತೆ? ಮನೆ ಹೆಂಗಿರುತ್ತೆ? ಬಾಗಿಲು ಹೆಂಗೆ ಮುಖ್ಯನೋ ದಾರಿ ಕೂಡ ಹಂಗೆ ಮುಖ್ಯ. ದಾರಿ ಮತ್ತು ಬಾಗಿಲು, ಯೇಸು ಸ್ವಾಮಿ ಅವರು ಹೇಳ್ತಾರೆ, ನಾನೇ ಮಾರ್ಗ ಅಂದರೆ ನಾನೇ
ದಾರಿ. ಮತ್ತೆ 10ನೇ ಅಧ್ಯಾಯ 9ನೇ ವಚನದಲ್ಲಿ ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಹೇಳ್ತಾರೆ ಏನಂತೇಳಿ, ನಾನೇ ಬಾಗಿಲು ಅಂತೇಳಿ. ಹಲ್ಲೆಲೂಯಾ. ಆತನೇ ದ್ವಾರವಾಗಿದ್ದಾನೆ, ಆತನೇ ಮಾರ್ಗವಾಗಿದ್ದಾನೆ. ಅದ್ರ ಸಲುವಾಗಿ ಯೇಸು ಎನ್ನುವಂಥ ಮಾರ್ಗದ ಬಳಿಯಲ್ಲಿ ನೀನು ಬರಬೇಕಾದ್ರೆ ನಿನ್ನನ್ನು ನೀನು ಏನು ಮಾಡಬೇಕು, ತಗ್ಗಿಸಿಕೊಳ್ಬೇಕು. ಯಾವಾಗ ವಾಕ್ಯ ಕೇಳಿದೆಯೋ, ವಾಕ್ಯ ಕೇಳಿದ ತಕ್ಷಣ ನಿನ್ನ ಹೃದಯದ ಸಂಗಡ ದೇವರು ಮಾತಾಡಿದಾಗ ನೀನು ರಕ್ಷಣೆಯನ್ನು ಹೊಂದಬೇಕು. ರಕ್ಷಣೆ ಹೊಂದುವಂಥದ್ದನ್ನು ಮುಂದಕ್ಕೆ ಹಾಕಿದ್ರಂದರೆ ನೀನು ಇನ್ನೂ ಕೂಡ ಲೋಕದಲ್ಲಿ ಅನೇಕವಾಗಿರತಕ್ಕಂಥ ಕಾರ್ಯಗಳ ಕಡೆಗೆ ಹೋಗಿ ಪಾಪದ ಸೆಳವಿಗೆ ಸಿಲುಕಿಕೊಂಡು ಏನು ಮಾಡ್ತೀಯಾ, ಇನ್ನೂ ದೇವರಿಂದ ದೂರವಾಗುವಂಥದ್ದಕ್ಕೆ ಹೋಗ್ಬಿಡ್ತೀಯ. ನೀನು ಹೊರತಾಗಿ ದೇವರಲ್ಲಿ ಸಮಯ ಕಳೆಯೋದಕ್ಕೆ ಇರೋದಿಲ್ಲ. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಯೇಸು ಸ್ವಾಮಿ ಅವರು ಹೇಳುವಂಥದ್ದು ಮಾತು ಒಂದೇ, ಇಕ್ಕಟ್ಟಾದಂಥ ಬಾಗಿಲು. ಸ್ವಲ್ಪ ದಿವಸಗಳವರೆಗೆ ಇಕ್ಕಟ್ಟು ಎಂಬುದಾಗಿ ತೋರಿಸುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಕ್ಕಟ್ಟು ಅಂದ್ರೆ ಏನ್ರಿ? ಇರುಕುಲಾದಂಥ ಮಾರ್ಗ. ನಂಬಿದ ತಕ್ಷಣ ಎಲ್ಲರೂ ಕೂಡ ಭಕ್ತಿವಂತರಾಗೋದಕ್ಕೆ ಸಾಧ್ಯವಿಲ್ಲ. ಅದ್ರ ಸಲುವಾಗಿ ಪೌಲನ್ ಹೇಳ್ತಾನೆ, ಶಿಶುಭಾವ ಅಂದ್ರೆ ಏನ್ರಿ? ಹುಟ್ಟಿದಂಥ ಕೂಸು ಹೆಂಗಿರುತ್ತೋ ಅದೇ ರೀತಿಯಾಗಿ ಇರುವಂಥವ್ರು. ಯಾವಾಗ ರಕ್ಷಣೆಯನ್ನು ಹೊಂದಿದ ಮೇಲೆ ಹುಟ್ಟಿದಂಥ ಕೂಸು ಎದ್ದು ನಡೆದಾಡಿಬಿಡುತ್ತಾ, ಮಾತಾಡಿಬಿಡುತ್ತಾ? ಹಲ್ಲೆಲೂಯಾ, ಹಾಗಲ್ಲ. ಅದರಂಗೆ ಭಕ್ತಿ ಅನ್ನುವಂಥದ್ದು ಕೂಡ ಹೆಂಗ್ರಿ? ಹುಟ್ಟಿದ ಕೂಸಿಗೆ ದೇವರು ಹೋಲಿಕೆ ಮಾಡಿದ. ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ಹಲ್ಲೆಲೂಯಾ. ಹೊಸದಾಗಿ ನಾವು ಹುಟ್ಟಬೇಕಾದ್ರೆ ಆ ಬಾಗಿಲನ್ನು ನಾವು ತಿಳಿದುಕೊಳ್ಳಬೇಕು, ಆ ಮಾರ್ಗವನ್ನು ನಾವು ತಿಳಿದುಕೊಳ್ಳಬೇಕು. ಯಾರು ಅದನ್ನು ತಿಳಿದುಕೊಳ್ತಾರೋ, ಅದನ್ನು ಕಂಡು ಹಿಡಿತಾರೋ ಅವರೇ ದೇವರ ಮಕ್ಕಳು, ದೇವರ ಸುಪುತ್ರರು, ದೇವರ ಸುಪುತ್ರಿಯರು. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಅಗಲವಾದ ಮಾರ್ಗದಲ್ಲಿ ನೀವು ನಡಿಬೇಡ್ರಿ. ಯೇಸುವಿನ ಮಾರ್ಗದಲ್ಲಿ ನೀವಿರುವಾಗ ದೇವರು ಎಲ್ಲ ರೀತಿಯಿಂದಲೂ ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಎಷ್ಟೆಲ್ಲ ಹಣ, ಸಂಪತ್ತು, ಐಶ್ವರ್ಯ, ಅರಮನೆ ತಗೊಂಡು ಆ ಮನೆಯಲ್ಲಿ ಸಮಾಧಾನ ಇಲ್ಲ ಅಂದರೆ ಯಾವುದಕ್ಕೂ ಕೂಡ ಪ್ರಯೋಜನ ಇಲ್ಲ. ಹೋಗ್ಬೇಕಾದ್ರೆ ಅದನ್ನೇನಾದರೂ ಹೊತ್ಕೊಂಡು ಹೋಗ್ತಾರೆ ಅವರು? ಯಾರು ಹೊತ್ಕೊಂಡು ಹೋಗಲ್ಲ. ಹಲ್ಲೆಲೂಯಾ. ಅದರ ಸಲುವಾಗಿ ದೇವರು ಹೇಳ್ತಾ ಇದ್ದಾರೆ, ನಿಮ್ಮ ಹತ್ರ ಏನು ಇಲ್ಲ ಅಂದರೆ ಪರವಾಗಿಲ್ಲ, ನಿಮ್ಮ ಹತ್ರ ಯೇಸು ಇದ್ದರೆ ನಿಮಗೆ ಎಲ್ಲವನ್ನು ಕೂಡ ಆತನ ಏನು ಮಾಡ್ತಾನೆ, ಆಮೇಲೆ ಒದಗಿಸಿ ಕೊಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯ ಹೇಳುವಂಥದ್ದು ಒಂದೇ, ದೇವರ ಬಳಿಗೆ ನೀವು ಬನ್ನಿರಿ. ದೇವರ ಕರೆಗೆ ನೀವು ಏನು ಮಾಡಬೇಕು? ವಿಧೇಯತೆಯನ್ನು ತೋರಿಸಬೇಕು. ಕೆಲಸ ಅಂದರೆ ಆ ಕೆಲಸ ಮಾಡಲೇಬೇಕು, ಕೆಲಸ ಮಾಡಬಾರ್ದಂತಲ್ಲ. ಹಲ್ಲೆಲೂಯಾ. ಆದರೆ ದೇವರಿಗೆ ಕೊಡುವಂಥ ಸಮಯವನ್ನು ನಾವು ಕಳ್ಳತನ ಮಾಡಬಾರ್ದು. ದೇವರಿಗೆ ಕೊಡುವಂಥದ್ದನ್ನು ನಾವು ಬೇರೆಯಾಗಿದ ರೀತಿಯಲ್ಲಿ ನಾವು ಅದನ್ನು ಬಳಸಬಾರ್ದು, ಸಮಯವನ್ನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ನಾನೇ ಬಾಗಿಲು ಎಂಬುದಾಗಿ ಯೇಸು ಸ್ವಾಮಿ ಮಾತ್ರ ಹೇಳಿರುವಂಥದ್ದು. ಯಾವುದಕ್ಕೆ ಬಾಗಿಲು? ಪರಲೋಕ ಎನ್ನುವಂಥದ್ದು ಇದೆ, ಇದು ಭೂಮಿ ಗೊತ್ತಿರಲ್ಲ. ಕೆಳಗಡೆ ಏನಿದೆ? ಪಾತಾಳ ಇದೆ. ಹಲ್ಲೆಲೂಯಾ. ಆ ಪಾತಾಳ ನಮಗೆ ಹೋಗಬಾರ್ದು ನಾವು ಅಂತೇಳಿ ದೇವರು ಮೇಲಿಂದ ಕೆಳಗಡೆ ಬಂದಿರೋದು. ಕೆಳಗಡೆ ಈಸಿಯಾಗಿ ಇಳಿದು ಹೋಗ್ಬೋದು. ಹಲ್ಲೆಲೂಯಾ. ಮೇಲ್ಗಡೆ ಏರೋದಕ್ಕೇನ್ರಿ? ಕಷ್ಟ ಆಗತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿಂದ ಕೆಳಗಡೆ ಮಗುನ ಇಳಿದು ಹೋಗಂದ್ರೆ ಈಸಿಯಾಗಿ ಇಳಿದು ಹೋಗ್ತಾನೆ, ಆದರೆ ಅಲ್ಲಿಂದ ಏರ್ಬೇಕಂದ್ರೆ ಏನಾಗುತ್ತೆ? ಕಷ್ಟ ಆಗುತ್ತೆ. ಹಲ್ಲೆಲೂಯಾ. ಸ್ವಾಮಿಯ ಮಾರ್ಗ ಅಂದ್ರೆ ಏನ್ರಿ? ಮೇಲ್ಗಡೆ ಇರುವಂಥದ್ದು. ಅದರ ಸಲುವಾಗಿ ಅದನ್ನು ಒಂದು ಲೈನ್ ಪ್ರಕಾರವಾಗಿ ಹಿಡ್ಕೊಂಡು ಹೋದ್ರೆ ಈಸಿಯಾಗಿ ಮುಂದೆ ಅದು ಏನಾಗುತ್ತೆ? ಇಕ್ಕಟ್ಟಾದ ಮಾರ್ಗ ಅಲ್ಲ, ಮುಂದೆ ಏನಿದೆ? ರಾಜಮಾರ್ಗ ಇದೆ. ಹಲ್ಲೆಲೂಯಾ. NH ರೋಡಿಗೆ ಗಾಡಿಗಳು ಹೊಡೆದಿರ ನೀವು? ಹಾಂ, NH ರೋಡಿಗೆ ಗಾಡಿ ಹೊಡೆದ್ರೆ ಏನಿರುತ್ತೆ ರೀ? ಎದ್ರ ಗಾಡಿಗಳು ಬರ್ತಿರ್ತವೆ ಅಪೋಸಿಟ್? ಯಾವ ಬರಲ್ಲ. ಆ ಕಡೆ ಬರೋರಿಗೆ ಆ ಕಡೆ ಇರುತ್ತಾ, ಈ ಕಡೆ ಹೋಗೋರಿಗೆ ಈ ಕಡೆ ಇರುತ್ತಾ. ಹಲ್ಲೆಲೂಯಾ. ಅದಕ್ಕಿಂತಲೂ ಶ್ರೇಷ್ಠವಾಗಿರುವಂಥದ್ದು ಯಾವುದು? ಪರಿಶುದ್ಧ ಮಾರ್ಗ, ರಾಜಮಾರ್ಗ, ಯೇಸು ಕ್ರಿಸ್ತನ ನಮಗಾಗಿ ತೆರೆದಿರತಕ್ಕಂಥ ಮಾರ್ಗ. ಸ್ವಲ್ಪ ದಿವಸ ಮಾತ್ರ ಇಕ್ಕಟ್ಟು ಎಂಬುದಾಗಿ ನಮಗೆ ಗೋಚರವಾಗುತ್ತೆ, ಆದರೆ ಮುಂದೆ ಮಾತ್ರ ಅದೇನಿರುತ್ತೆ? ನಮಗೆ ಸುಫಲಭರಿತವಾಗಿರ್ತಕ್ಕಂಥ ಮಾರ್ಗವಾಗಿರುತ್ತೆ. ಅದರ ಸಲುವಾಗಿ ಯೇಸು ಸ್ವಾಮಿಯನ್ನು ಪರಿಪೂರ್ಣವಾಗಿ ನಾವು ನಂಬಿ ರಕ್ಷಣೆಯನ್ನು ಹೊಂದಿದ ಮೇಲೆ ಪುನಃ ಲೋಕದ ಕಡೆಗೆ ನಾವು ಹೋಗಬಾರ್ದು. ಲೋಕದ ಆಚಾರ ಸಂಪ್ರದಾಯ ಪದ್ಧತಿಗಳು, ಅವು ಮನುಷ್ಯರು ಮಾಡಿರುವಂಥವುಗಳು, ಅವುಗಳಿಂದ ಏನು ಕೂಡ ಕೇಡು ಆಗೋದೇ ಇಲ್ಲ. ನೀನು ಆಗತ್ತಂದ್ರೆ ನಿನಗಾಗತ್ತೆ, ನೀನು ಆಗಲ್ಲ ಅಂದ್ರೆ ನಿನಗೆ ಯಾವುದು ಕೂಡ ಆಗೋದೇ ಇಲ್ಲ. ಅದ್ರ ಸಲುವಾಗಿ ಸ್ವಾಮಿಯವರು ಹೇಳುವಂಥ ಮಾತು ಒಂದೇ ಪ್ರಿಯರೇ, ಆ ಒಂದು ದ್ವಾರವನ್ನು ನೀವು ಕಂಡುಹಿಡ್ರಿ. ಆ ಒಂದು ದ್ವಾರದ ಮೂಲಕವಾಗಿ ನೀವು ಹೋಗ್ರಿ. ಆ ಬಾಗಿಲಿನ ಮೂಲಕವಾಗಿ ನೀವು ಹೋದರೆ ನಿಮ್ಮ ಆತ್ಮಕ್ಕೆ ಮೋಕ್ಷ, ಮುಕ್ತಿ ಎನ್ನುವಂಥದ್ದು ಸಿಗೋದಕ್ಕೆ ಸಾಧ್ಯ. ಸ್ವರ್ಗ ಬೇಕಂತೀವಿ, ಆದರೆ ಆ ಸ್ವರ್ಗದ ಸೂತ್ರ ಯೇಸು ಕ್ರಿಸ್ತನೆಂಬುದಾಗಿ ಅನೇಕರು ಏನು ಮಾಡ್ತಾ ಇಲ್ಲ? ತಿಳಿದುಕೊಳ್ತಾ ಇಲ್ಲ. ನಾವೇ ನಮ್ಮ ಮಕ್ಕಳು ಒಂದು ವೇಳೆ ದಾರಿ ತಪ್ಪಿ ನಡೆದ್ರೆ ಏನು ಮಾಡ್ತೀವಿ? ಅವ್ರನ್ನ ಏನು ಮಾಡ್ತೀವಿ? ದಾರಿ ತಪ್ಪಿ ನಡೆದ್ರೆ ಏನು ಮಾಡ್ತೀವಿ? ಬೆತ್ತ ತಕ್ಕೊಂಡು ಹೊಡೆದು ಏನು ಮಾಡ್ತೀವಿ? ಸರಿಯಾದ ಮಾರ್ಗದಲ್ಲಿ ನಾವು ನಡೆಸ್ತೀವಿ. ಎಷ್ಟೋ ಜನರು ಕೆಟ್ಟು ಹೋಗಿದ್ದಾರೆ ಈ ಲೋಕದಲ್ಲಿ. ಆತಗೆ ಎಷ್ಟು ನೋವಾಗಿರಬಾರ್ದು. ಹಲ್ಲೆಲೂಯಾ.
ದೇವ್ರಿಗೆ ಎಷ್ಟು ನೋವಾಗಿರ್ಬೋದು, ಆದರೂ ದೇವರು ಸಹಿಸ್ಕೊಳ್ತಾ ಇದ್ದಾನೆ. ಇವತ್ತು ಎಲ್ಲ ನಾಳೆ, ನಾಳೆ ಅಲ್ಲದ ನಾಡ್ದ ಬದಲಾಗ್ತಾರೆ, ರಕ್ಷಣೆಯ ಮಾರ್ಗದ ಕೆಳಗಡೆ ಬರ್ತಾರೆ ಅಂತೇಳಿ. ಹಲ್ಲೆಲೂಯಾ. ಅದರ ಸಲುವಾಗಿ ಇವತ್ತಿನ ದಿವಸ ಹೇಳುವಂಥ ಅಂಶ ಒಂದೇ, ನಿತ್ಯ ಜೀವಕ್ಕೆ ಹೋಗುವ ಬಾಗಲು ಇಕ್ಕಟ್ಟು. ನಿತ್ಯ ಜೀವ ಯಾರು ಕೊಡುವಂಥದ್ದು? ಯೇಸು ಕ್ರಿಸ್ತನು ಕೊಡುವಂಥದ್ದು. ಈ ಜೀವ ನಾವು ಮೊದಲು ಹೆಂಗಿದ್ವಿ? ಹುಟ್ಟಿದಾಗ ಕೂಸುಗಳಾಗಿದ್ವಿ, ಆಮೇಲೆ ಬಾಲಕರಾದ್ವಿ, ಆಮೇಲೆ ಯೌವನಸ್ಥರಾದ್ವಿ, ಆಮೇಲೆ ಮದುವೆ ಆದ ತಕ್ಷಣ ವಯೋಮನಸ್ಕರಾಗ್ತೀವಿ, ಆಮೇಲೆ ವೃದ್ಧಾಪ್ಯ ಜೀವನ, ಆಮೇಲೆ ಏನಾಗುತ್ತೆ? ನಮ್ಮ ಜೀವಿತ ಹೋಗ್ಬಿಡುತ್ತೆ. ಹಲ್ಲೆಲೂಯಾ. ಆದರೆ ನಿತ್ಯ ಜೀವ ಅಂದರೆ ಹಂಗಲ್ಲ, ಕಂಟಿನ್ಯೂಸ್ ಆಗಿ ಯೌವನಸ್ಥರಾಗಿಯೇ ಇರುವಂಥದ್ದು. ಯಾವಾಗಲೂ ದೇವರು ಎಲ್ಲಿವರೆಗೆ ಇರ್ತಾನೋ ಅಲ್ಲಿವರೆಗೆ ನಾವು ಇರುವಂಥದ್ದು. ಆ ನಿತ್ಯ ಜೀವವನ್ನು ಯಾರು ಕೊಡ್ತಾರೆ? ಯೇಸು ಕ್ರಿಸ್ತನು ಮಾತ್ರ ಕೊಡಲು ಸಾಧ್ಯ ಪ್ರಿಯರೇ. ಆ ನಿತ್ಯ ಜೀವನ ಹೊಂದಿಕೊಳ್ಬೇಕಾದ್ರೆ ನಾವು ಯೇಸುವಿನ ಬಳಿಗೆ ಬರಬೇಕು. ಯೇಸು ಸ್ವಾಮಿ ವಾಗ್ದಾನ ಮಾಡಿದ್ದು ಯಾವುದು? ನಿತ್ಯ ಜೀವನ. ಯೇಸುವಿನ ಬಾಗಿಲಿನ ಬಳಿಗೆ ಬರಬೇಕಾದ್ರೆ ನಮಗೆ ಏನು ಬೇಕು ರೀ? ಹಿಂದೆ ನಾವು ಏನು ಮಾಡಿ ಅವೆಲ್ಲ ಒಪ್ಕೊಂಡು ಏನು ಮಾಡಬೇಕು? ಬಿಟ್ಟು ನೀರಿನಲ್ಲಿ ಆತ್ಮದಲ್ಲಿ ನಾವು ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಬೇಕು. ದೀಕ್ಷಾ ಸ್ನಾನ ಮಾಡಿಸುವಂಥದ್ದನ್ನು ಮುಂದಕ್ಕೆ ಹಾಕಲೇಬಾರ್ದು. ಮುಂದಕ್ಕೆ ಹಾಕಿರಿ ಅಂದರೆ ಅದು ಮುಂದೆ ನೀನು ಏನಾಗ್ತಿ? ಇನ್ನು ದೇವರಿಂದ ಇನ್ನೂ ದೂರ ಆಗಿ ಸೈತಾನ ಬೇರೆ ಬೇರೆ ಆಲೋಚನೆಗಳು ಕೊಟ್ಟು ಇನ್ನೂ ಪಾತಾಳದ ಕೆಳಗಡೆ ನಿನ್ನ ಏನು ಮಾಡಿಬಿಡ್ತಾನೆ? ಎಳ್ಕೊಂಡು ಬಿಡ್ತಾನೆ. ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ನೀನು ದೇವರ ಬಳಿಗೆ ಬಂದು ಆ ಒಂದು ಮಾರ್ಗದಲ್ಲಿ ನೀನು ನಡೆಯುವಾಗ ದೇವರು ಎಲ್ಲ ವಿಧವಾಗಿ ನಿನ್ನನ್ನು ಏನು ಮಾಡ್ತಾನೆ? ಆಶೀರ್ವಾದ ಮಾಡ್ತಾನೆ. ಯಾವುದಕ್ಕೂ ಟೆನ್ಷನ್ ಪಡೋದು ಬೇಕಾಗಿಲ್ಲ. ಯಾವ ಸಮಯದಲ್ಲಿ ಯಾವ ಕಾರ್ಯಗಳಾಗಬೇಕು ಆ ಎಲ್ಲ ಕಾರ್ಯಗಳನ್ನು ದೇವರು ಮಾಡ್ತಾನೆ ಪ್ರೇರೆ. ಒಂದು ಸಾರಿ 28ನೇ ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾರು ದೇವರಿಗೆ ಮೆಚ್ಚುಗೆಯಾದಂಥ ರೀತಿಯಲ್ಲಿ ಜೀವಿಸ್ತಾರೋ ಅವರಿಗೆ ಎಲ್ಲ ರೀತಿಯಿಂದಲೂ ಏನು ಮಾಡ್ತಾನೆ? ದೇವರು ಆಶೀರ್ವಾದಗಳನ್ನು ಬಿಡುಗಡೆ ಮಾಡ್ತಾನೆ. 28ನೇ ಮೊದಲನೇ ವಚನ ಓದ್ತೀನಿ ಕೇಳ್ರಿ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ಹಲ್ಲೆಲೂಯಾ. ಏನ್ರಿ? ಅನುಸರಿಸಿ ನಡಿಬೇಕು, ಹೇಳಿದ್ದನ್ನು ಕೈಕೊಂಡು ನಡಿಬೇಕು. ಅದು ಬಿಟ್ಟು ಮತ್ತೆ ದೇವರು ಯಾವುದು ದೊಡ್ಡದಾಗಿರ್ತಕ್ಕಂಥ ಭಾರ ನಮ್ಮ ಮೇಲೆ ಹಾಕಿಲ್ಲ. ನೀನು ಪರಿಶುದ್ಧ, ನಾನು ಪರಿಶುದ್ಧನಾಗಿದ್ದೀನಿ, ನೀನು ಕೂಡ ಪರಿಶುದ್ಧನಾಗಿರಬೇಕು. ನಾನು ಮಾತ್ರ ದೇವರು, ಬೇರೆ ಬಳಿಗೆ ನೀನು ಎಲ್ಲಿ ಕೂಡ ಹೋಗ್ಬಾರ್ದು. ಸ್ಥಿರವಾದಂಥ ಭಕ್ತಿ ಜೀವಿತವನ್ನು ನೀನು ಮಾಡುವವನಾಗಬೇಕು. ಅಲ್ಲಿ ನೋಡ್ರಿ ವಾಕ್ಯ ಹೇಳ್ತಾ ಇದೆ, ನೀವು ಶ್ರದ್ಧೆಯಿಂದ ಕೇಳಿ ಕೈಕೊಂಡು ನೀವು ನಡೆದರೆ ಭೂಮಿಯ ಮೇಲಿರುವ ಎಲ್ಲ ಜನಾಂಗಗಳಿಗಿಂತಲೂ ದೇವರು ಏನು ಮಾಡ್ತಾನೆ? ನಿಮ್ಮನ್ನು ಉನ್ನತವಾಗಿ ಇಡ್ತಾನೆ ಪ್ರಿಯರೇ. ಮತ್ತೆ ಏನು ಹೇಳ್ತಾರೆ ವಾಕ್ಯ ನೋಡ್ರಿ, 3ನೇ ವಚನ. ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗುವುದು, ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನ ಕುರಿ ಮುಂತಾದ ಪಶುಗಳಿಗೂ ಶುಭ ಉಂಟಾಗುವುದು, ನಿಮ್ಮ ಪುಟ್ಟಿಗಳಿಗೂ ಕೊಣವಿಗೆಗಳಿಗೂ ಶುಭ ಉಂಟಾಗುವುದು, ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು, ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುವನು. ಅವರು ಒಂದೇ ದಾರಿಯಿಂದ ನಿಮ್ಮ ಮೇಲೆ ಬಂದರೂ 7 ದಾರಿಗಳಿಂದ ಓಡಿ ಹೋಗುವರು. ನಿಮ್ಮ ಕಣಜಗಳು ಯಾವಾಗಲೂ ತುಂಬಿರುವಂತೆಯೂ ನಿಮ್ಮ ಪ್ರಯತ್ನಗಳೆಲ್ಲ ಸಫಲವಾಗುವಂತೆಯೂ ನಿಮ್ಮ ದೇವರಾದ ಯೆಹೋವನು ನಿಮಗೆ ಶುಭವನ್ನು ಅನುಗ್ರಹಿಸುವನು. ಆತನು ನಿಮಗೆ ಕೊಡುವ ದೇಶದಲ್ಲಿ ನಿಮಗೆ ಶುಭವನ್ನೇ ಉಂಟು ಮಾಡುವನು. ಎಲ್ಲ ನಾನಾ ವಿಧವಾದಂಥ ಶುಭಗಳು, ಆ ಎಲ್ಲ ಶುಭಗಳನ್ನು ಯಾವಾಗ ದೇವರು ಕೊಡ್ತಾನೆ? ಆತನ ಮಾರ್ಗದಲ್ಲಿ ನಾವು ನಡೆದಾಗ, ಆ ದಾರಿಯಲ್ಲಿ ನಾವು ನಡೆದಾಗ. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಮೊಟ್ಟ ಮೊದಲನೇದಾಗಿ ನಾವು ದೇವರ ಮಾರ್ಗದಲ್ಲಿ ನಾವು ನಡೆಯುವವರಾಗಬೇಕು. ದೇವರಿಂದ ದೂರ ಹೋದರೆ ಇನ್ನಿಷ್ಟು ದೂರ ಆಗ್ತೀರಿ. ಒಂದು ದಿವಸ ಬಿಟ್ಟರೆ, ಒಂದು ವಾರ ಬಿಟ್ಟಂಥವ್ರು ಕೆಲವೊಬ್ರು ಹೇಳ್ತಾ ಇರ್ತಾರೆ, ಅಯ್ಯ ಒಂದು ವಾರ ಬರಲಾರ್ದಕ್ಕೆ ಎಷ್ಟೋ ನಮಗೆ ಸನ್ನಿಧಾನವನ್ನು ಏನೇನು ಕಳ್ಕೊಂಡಿದ್ದೀವಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಶನಿವಾರ ಮಿಸ್ ಆಯಿತು. ಮೊನ್ನೆ ಹೊನ್ನಳ್ಳಿ ಪ್ರಾರ್ಥನೆಗೆ ಹೋಗಬೇಕಾಗಿತ್ತು. ಶನಿವಾರ ಮಿಸ್ ಆದ ತಕ್ಷಣ ಅವ್ರು ಭಾನುವಾರ ಶನಿವಾರ ದಿವಸ ಮಳೆ ನಿಂತ ಮೇಲೆ ಫೋನ್ ಮಾಡಿದರು. ಮಳೆ ಬರ್ತಾ ಇತ್ತು ಶನಿವಾರ, ಈಗೊಂದು ಹೋದ ಶನಿವಾರ ಅಲ್ಲದೆ ಆ ಕಡೆ ಶನಿವಾರ ಫುಲ್ಲು ಮಳೆ ಇತ್ತು. ಮಧ್ಯಾಹ್ನ 2 ಗಂಟೆ 3 ಗಂಟೆವರೆಗೂ ಮಳೆ ಬಂತು ನಮ್ಮ ಕಡೆ. ಅವರು ಅಂದರು, ಇಲ್ಲಯ್ಯ 15 ದಿವಸದವರೆಗೂ ನಮ್ಮಿಂದ ಕಾಯೋಕ್ಕಾಗಲ್ಲ, ಭಾನುವಾರ ದಿವಸ ನೀವು ಬರಬೇಕು, ಆಲಯ ತೆರೆಯಲ್ಪಡಬೇಕು, ನಾವು ದೇವ್ರ ವಾಕ್ಯವನ್ನು ಕೇಳಬೇಕಂತೇಳಿ ಕರೆಸ್ಕೊಂಡ್ರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೆಲವೊಬ್ಬರಿಗೆ ದೇವ್ರ ಸನ್ನಿಧಾನ ತಪ್ಪಿಬಿಟ್ರೆ ಏನಾಗುತ್ತೆ? ಅವ್ರಿಗೆ ಭಯ ಆಗುತ್ತೆ, ಸಮಾಧಾನ ಇರಲಾರ್ದಂಥ ಸ್ಥಿತಿ ಆಗುತ್ತೆ. ದೇವರು ನಾಳೆ ಲೆಕ್ಕ ಕೇಳ್ತಾನೆ, ಎಲ್ಲ ಲೆಕ್ಕ ಕೇಳ್ತಾನೆ ದೇವರು. ಆತ ಏನಾಗಿದ್ದಾನೆ?
ಎಲ್ಲರಿಗೂ ನ್ಯಾಯ ತೀರಿಸುವಂಥ ಆತನಾಗಿದ್ದಾನೆ. ನಾವು ಮಾಡಿದಂಥ ಪ್ರತಿಯೊಂದಕ್ಕೂ ಕೂಡ ನಾವು ಲೆಕ್ಕವನ್ನು ಒಪ್ಪಿಸಬೇಕು. ಆದರೆ ಯೇಸು ಕ್ರಿಸ್ತನ ಬಳಿಗೆ ಬಂದರೆ ಆತನು ಹಿಂದೆ ಮಾಡಿದ್ದೆಲ್ಲ ಅಳಿಸಿ ಹಾಕಿಬಿಡ್ತಾನೆ. ಮುಂದೆ ಮಾಡುವಂಥದ್ದನ್ನೆಲ್ಲ ನಿನಗೇನು ಮಾಡ್ತಾನೆ ರೀ, ಬಹುಮಾನವಾಗಿ ಎಲ್ಲವುಗಳನ್ನು ಬಹುಮಾನಕ್ಕಾಗಿ ನ್ಯಾಯ ತೀರ್ಪಿರುತ್ತೆ ಹೊರತಾಗಿ ನಿನಗೆ ಪಾತಾಳಕ್ಕೆ ದಬ್ಬೋದಕ್ಕೆ ಇರೋದಿಲ್ಲ. ಅದರ ಸಲುವಾಗಿ ಯೇಸುವಿನ ಬಳಿಗೆ ಬರ್ರಿ ಬರ್ರಿ ಎಂಬುದು ಯಾಕಂದರೆ ಯೇಸು ಸ್ವಾಮಿ ಹತ್ರ ನೀವು ಬಂದರೆ ನಿಮಗೇನಿದೆ, ನಿಮ್ಮ ಆತ್ಮಕ್ಕೆ ಮೋಕ್ಷ ಇದೆ. ಹಲ್ಲೆಲೂಯಾ. ಮೋಕ್ಷ ಅಂದ್ರೇನು? ಪರಲೋಕ ಸಿಗುತ್ತೆ. ಇಲ್ಲಿ ಭೂಮಿ ಮೇಲೆ ಮಣ್ಣಿನ ಮೇಲೆ ನಡೆದಾಡ್ತೀವಿ ನಾವು. ಹಲ್ಲೆಲೂಯಾ. ಇದು ಸೈಟಿಗೆ ಎಷ್ಟೋ ಡಿಮ್ಯಾಂಡ್ ಇದೆ. ಅಲ್ಲಿ ಬಂಗಾರದ ಬೀದಿಗಳು. ಅರ್ಥ ಆಗ್ತಾ ಇದೆನಾ? ಸ್ವಲ್ಪ ಇಷ್ಟು ಬಂಗಾರ ಎಷ್ಟು 50 kg ಎಷ್ಟು 50,000 ರೂಪಾಯಿ ಕ್ರಾಸ್ ಆಗಿದೆ. ಒಂದು ತೊಲೆ 10 ಗ್ರಾಮ್ಸ್. ಹಲ್ಲೆಲೂಯಾ. ಒಂದು ತೊಲೆ ಬಂಗಾರಕ್ಕೆ 50,000 ದಾಟೋಗಿದೆ. ಅಲ್ಲಿ ಬಂಗಾರದ ಬೀದಿಗಳು, ಬಂಗಾರದ ಮನೆಗಳು. ಅದನ್ನು ದೇವರು ಕೊಡ್ತೀನಿ ಅಂದರೆ ಮನುಷ್ಯರು ಏನು ಮಾಡ್ತಾ ಇಲ್ಲ, ಅದನ್ನು ಹೊಂದಿಕೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ಇಲ್ಲಿ ಭಕ್ತನಾದ ಪೌಲನು ಹೇಳ್ತಾನೆ, ಈ ಲೋಕದಲ್ಲಿ ಜೀವಿಸಬೇಕಾದ್ರೆ ಅನ್ನ ವಸ್ತ್ರಗಳು, ಮನೆ ಇರೋದಕ್ಕೆ ಮನೆ, ಉಡೋದಕ್ಕೆ ಬಟ್ಟೆಗಳು, ಊಟ ಮಾಡೋಕ್ಕೆ ಆಹಾರ, ಮಾಡೋದಕ್ಕೆ ಯಾವುದಾದ್ರೂ ಒಂದು ಕೆಲಸ ಇದ್ದರೆ ಇವೆಲ್ಲವುಗಳು ನಮಗೆ ಬಂದ್ಬಿಡ್ತಾವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವೆಲ್ಲಕ್ಕಿಂತ ಮಿಗಿಲಾಗಿ ನಾವು ದೇವ್ರ ಹತ್ರ ಸಮಯ ಕಳಿಬೇಕಂತೇಳಿ ಪೌಲನು ಏನು ಮಾಡ್ತಾ ಇದ್ದಾನೆ, ಪತ್ರಿಕೆಗಳಲ್ಲಿ ಹೇಳ್ತಾ ಇದ್ದಾನೆ. ಅದ್ರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಸ್ಪಷ್ಟವಾಗಿ ನೀವು ಯಾವ ಬಾಗಿಲನ್ನು ಆಯ್ಕೆ ಮಾಡಿಕೊಂಡ್ರೆ, ಅಗಲವಾದ ಮಾರ್ಗ ಆಯ್ಕೆ ಮಾಡಿಕೊಂಡ್ರೆ ನಿಮ್ಗೆ ಏನು ಕಷ್ಟಪಡೋದು ಬೇಕಾಗುತ್ತೆ, ನಿಮ್ಗೆ ಇಷ್ಟ ಬಂದಂಗೆ ನೀವು ಜೀವನ ಮಾಡ್ಬೋದು. ಆದರೆ ಯೇಸು ಸ್ವಾಮಿಯ ಮಾರ್ಗ ನೀವು ಆಯ್ಕೆ ಮಾಡಿಕೊಂಡ್ರೆ ಯೇಸು ಸ್ವಾಮಿ ಹೇಳಿದ ರೀತಿಯಲ್ಲಿ ನೀವು ನಡಿಬೇಕು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಲಿಲ್ಲ ಅಂದರೆ ಮಕ್ಕಳು ಏನಾಗ್ತಾರೆ, ವಿದ್ಯಾವಂತರು ಆಗಲ್ಲ. ಇದು ಕೂಡ ಶಿಕ್ಷಣ. ಯಾವ ಶಿಕ್ಷಣ ಇದು? ಪರಲೋಕದ ಶಿಕ್ಷಣ. ಅಲ್ಲಿಗೆ ಸೇರಬೇಕಾದ್ರೆ ನಾವು ಇಲ್ಲಿ ಏನು ಮಾಡಬೇಕು ರೀ, ಅರ್ಹತೆಯನ್ನು ಸಂಪಾದನೆ ಮಾಡಿಕೊಳ್ಬೇಕು. ದೇವರು ಇಡುವಂಥ ಟೆಸ್ಟ್ಗಳು, ಎಕ್ಸಾಮ್ಗಳಲ್ಲಿ ನಾವೇನಾಗಬೇಕು, ಪಾಸ್ ಆಗಬೇಕು. ನಮ್ಮ ಭಕ್ತಿ, ನಮ್ಮ ನಂಬಿಕೆ ಏನಾಗ್ತಾನೆ, ದೇವ್ರು ಏನು ಮಾಡ್ತಾನೆ, ಪರೀಕ್ಷೆ ಮಾಡ್ತಾನೆ. ಕೆಲವೊಂದು ಸಂದರ್ಭದಲ್ಲಿ ಯಾವುದೋ ಒಂದು ರೋಗ ಬರುತ್ತೆ, ರೋಗ ಬಂದಾಗ ನಾನು ಬಿಟ್ಟು ಹೋಗ್ತಾನೆ, ಆ ಕಡೆ ಈ ಕಡೆ ಹೋಗ್ತಾನೇನೋ, ಮತ್ತೆ ಹಿಂದೆ ಹೋದಂಗೆ ತಾಯ್ತ ಮಂತ್ರ ಆ ಕಡೆ ಈ ಕಡೆ ಹೋಗ್ತಾನೇನೋ ಟೆಸ್ಟ್ ಮಾಡ್ತಾನೆ ದೇವರು. ಅವಾಗ ದೇವರೇ ನೀನೇ ಎಲ್ಲ ಅಂತೇಳಿ ದೇವ್ರ ಹತ್ರ ಇದ್ದೆ ಅಂತ ತಿಳ್ಕೊ. ಅವಾಗ ಅದು ಬಂದಿರುವಂಥದ್ದು ನಿನ್ನ ಹತ್ರ ಅಡ್ರೆಸ್ ಇಲ್ಲಾರಂಗೆ ಮತ್ತೆ ಮುಂದೆ ಬರಲಾರಂಗೆ ದೇವ್ರು ಏನು ಮಾಡ್ತಾನೆ, ಕಾರ್ಯ ಮಾಡ್ತಾನೆ ಪ್ರಿಯರೇ. ಅದರ ಸಲುವಾಗಿ ನೀವು ಹೋಗುವಲ್ಲೆಲ್ಲ ದೇವ್ರು ನಿಮಗೆ ಏನು ಮಾಡ್ತಾನೆ, ಶುಭವನ್ನು ಕೊಡ್ತಾನೆ. ಯಾವಾಗ ನೀವು ದೇವರ ಮಾರ್ಗದಲ್ಲಿ ಬಂದಾಗ ಪ್ರಿಯರೇ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಆ ನಿತ್ಯ ಜೀವ, ಶಾಶ್ವತವಾಗಿರುವಂಥ ಜೀವ, ಯಾವಾಗಲೂ ಕೂಡ ಯೌವನಸ್ಥರಾಗಿ ಇರುವಂಥ ರೀತಿಯಲ್ಲಿ ಮಹಿಮೆ ಶರೀರವನ್ನು ಪ್ರತಿಯೊಬ್ಬ ದೇವರು ನಂಬಿದಂಥ ಮಕ್ಕಳಿಗೆ ದೇವರು ಅನುಗ್ರಹ ಮಾಡ್ತಾನೆ. ಆವಾಗ ದೇವರು ಇರ್ತಾರೆ, ನಾವಿರ್ತೀವಿ. ಈ ಭೂಮಿ ಇರೋದಿಲ್ಲ. ದೇವರು ಹೊಸದಾದಂಥ ಭೂಮಿಯನ್ನು, ಹೊಸದಾದಂಥ ಆಕಾಶವನ್ನು ಸೃಷ್ಟಿ ಮಾಡ್ತಾರೆ ಪ್ರಿಯರೇ. ಅದ್ರ ಸಲುವಾಗಿ ಅದೆಲ್ಲ ಹೊಂದಿಕೊಳ್ಳಬೇಕಾದ್ರೆ ಈ ಲೋಕದಲ್ಲಿರುವಾಗಲೇ ನಾವು ರಕ್ಷಣೆಯನ್ನು ಹೊಂದಿ ದೇವರ ಮಾರ್ಗದಲ್ಲಿ ಪರಿಪೂರ್ಣವಾಗಿ ನಡೆಯುವವರಾಗಬೇಕು. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ಮಾರ್ಗದಲ್ಲಿ ಇದ್ದೀರಾ, ದೇವರನ್ನು ನಂಬಿದ್ದೀವಿ ಅಂತೇಳಿ ಹೇಳ್ತಾ ಇದ್ರೆ, ಆದರೆ ಇನ್ನೂ ದೀಕ್ಷೆ ತೆಗೆದುಕೊಂಡಿಲ್ಲ ಕೆಲವರು. ಈ ಸಮಯದಲ್ಲಿ ಅಗಲವಾದ ಮಾರ್ಗ, ಅದರಲ್ಲಿ ಹೋಗಬೇಕಾದ್ರೆ ಏನು ಕಷ್ಟಪಡುವಂಥದ್ದು ಬೇಕಾಗಿಲ್ಲ. ಇಕ್ಕಟ್ಟಾದ ಮಾರ್ಗ, ಯೇಸುವಿನ ಮಾರ್ಗ. ಯೇಸುವಿನ ಮಾರ್ಗದಲ್ಲಿ ಇರಬೇಕಾದರೆ ಸುಳ್ಳು ಹೇಳುವುದಂಥದ್ದನ್ನು ಬಿಡಬೇಕು, ಪಾಪದ ಕಾರ್ಯಗಳನ್ನು ಮಾಡುವಂಥದ್ದನ್ನು ಬಿಡಬೇಕು, ದೇವರಿಗೆ ಇಷ್ಟವಾದ ರೀತಿಯಲ್ಲಿ ಜೀವಿಸುವಂಥದ್ದನ್ನು ಕಲಿಯಬೇಕು. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ ಮಾತ್ರ ಎಂಬುದಾಗಿ. ಇವತ್ತಿನ ದಿವಸ ಈ ಊರಲ್ಲಿ ಎಷ್ಟೋ ಜನರಿರ್ಬೋದು, ಆದರೆ ದೇವರ ಸನ್ನಿಧಾನವನ್ನು ಪ್ರೀತಿಸುವಂಥವ್ರು ನೀವು ಮಾತ್ರ ಆಗಿದ್ದೀರಿ. ಅದಕ್ಕಾಗಿ ದೇವರಿಗೆ ವಂದನೆ ಸ್ತೋತ್ರಗಳನ್ನು ಸಲ್ಲಿಸುವವನಾಗಿದ್ದೇನೆ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನು ಮಹಾಪರಿಶುದ್ಧನಾದ ದೇವರು, ನಿನಗೆ ಸ್ತೋತ್ರಗಳಯ್ಯ. ಹೌದು ಸ್ವಾಮಿ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ ಎಂಬುದಾಗಿ ಕರ್ತನೆ ಯೋಹಾನ್ ಬರೆದ ಸುವಾರ್ತೆ 14:6 ನೀನು ಮಾತನಾಡಿದ್ದೀಯಪ್ಪ. ಅದೇ ರೀತಿಯಾಗಿ 10ನೇ ಅಧ್ಯಾಯ 9ನೇ ವಚನದಲ್ಲಿ ಯೋಹಾನ್ ಬರೆದ ಸುವಾರ್ತೆಯಲ್ಲಿ ನಾನೇ ಆ ಬಾಗಿಲು, ನನ್ನ ಮೂಲಕವಾಗಿ ಒಳಗಡೆ ಹೋಗುವವನು ಮೇವನ್ನು ಕಂಡುಕೊಳ್ಳುವವನು, ಹೋಗುವಾಗಲೂ ಬರುವಾಗಲೂ ಶುಭ ಎಂಬುದಾಗಿ ಸ್ವಾಮಿ, ಅಡವಿಯಲ್ಲಿ ಶುಭ ಎಂಬುದಾಗಿ ಸ್ವಾಮಿ, ಕರ್ತನೆ ಹೋದಂಥ ಕೆಲಸ ಕಾರ್ಯಗಳೆಲ್ಲ ಸಫಲತೆ ಎಂಬುದಾಗಿ ಸ್ವಾಮಿ ನೀನು ಮಾತನಾಡಿದ ವಿಧಾನಕ್ಕಾಗಿ ಸ್ತೋತ್ರಗಳಯ್ಯ. ಹೌದು ಸ್ವಾಮಿ, ಇವತ್ತಿನ ದಿವಸ ಅನೇಕರು ಸ್ವಾಮಿ ನಿನ್ನನ್ನು ನಂಬಲಾರದೆ ನಂಬಿ ಕೂಡ ಸ್ವಾಮಿ
ಭಕ್ತಿಯ ಬಲವನ್ನು ಬೇಡ ಎಂಬುದಾಗಿ ಹೇಳುವಂಥವ್ರು ಇದ್ದಾರಪ್ಪ. ಕರ್ತನೆ, ಅವರೆಲ್ಲರೂ ಬದಲಾಗಬೇಕು, ರಕ್ಷಣೆ ಮಾರ್ಗದಲ್ಲಿ ಸ್ಥಿರವಾದ ವಿಶ್ವಾಸದಲ್ಲಿ ಬರುವಂತೆ ಸಮಯ ಕರ್ತನೆ ಅವರಿಗೆ ಮನಸ್ಸನ್ನು ಮಾರ್ಪಡಿಸಯ್ಯ. ನಿನಗೆ ಪ್ರತ್ಯೇಕವಾಗಿರ್ತಕ್ಕಂಥ ಸಮಯವನ್ನು ಕೊಡ್ಲಿಕ್ಕೆ ಆಗುವಾಗ ನೀನು ಸಹಾಯವನ್ನು ಒದಗಿಸಿ ಕೊಡಬೇಕೆಂದು ಪ್ರಾರ್ಥಿಸ್ತಾ ಇದ್ದೇವೆ. ಒಳ್ಳೆಯದರು, ಒಳ್ಳೆ ಕರ್ತನೆ, ಸಹಾಯಕನ ಎಲ್ಲ ರೀತಿಯಿಂದಲೂ ಸೌಖ್ಯತೆ ಕೊಡು, ಶಾಂತಿ ಕೊಡು, ಸಮಾಧಾನ ಕೊಡು, ಆರೋಗ್ಯ ಕೊಡು. ಈ ಸಮಯದಲ್ಲಿ ಕೂಡಿ ಬಂದಿರತಕ್ಕಂಥವ್ರೆಲ್ಲರನ್ನ ಇವರ ಕುಟುಂಬ ಮಕ್ಕಳೆಲ್ಲರನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ ಸುವಾರ್ತೆ ಸೇವೆಗೋಸ್ಕರವಾಗಿ ಸ್ಥಳಾವಕಾಶ ಮಾಡಿಕೊಂಡಿರ್ತಕ್ಕಂಥ ಸ್ವಾಮಿ ದಂಪತಿಗಳಾದ ಕರ್ತನ ಹನುಮಂತಿ ಪ್ರಕಾಶ್ ಅವರನ್ನು ಆಶೀರ್ವಾದ ಮಾಡಿ ಗರ್ಭಫಲದಿಂದ ಅವರನ್ನು ತುಂಬಿಸಿ ತೃಪ್ತಿಪಡಿಸಿ ಬಲಪಡಿಸಿ ನಡೆಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯನ್ಯತೆ ನಡೆಸಲಿಕ್ಕೆ ಅಲಂಕರಿಸಲಿಕ್ಕೆ ಕೂಡಿ ಬಂದಿರತಕ್ಕಂಥ ದೇವರ ಸಂಗಡಲ್ಲಿ, ಸಕಲ ಸದ್ಭಕ್ತರ ಸಂಗಡಲ್ಲಿ, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರ ಸಂಗಡಲ್ಲಿ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೇನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಆಮೆನ್. ಇಂಥ ಒಳ್ಳೆ ಸಮಯದಳು ಯೇಸುವೇ ನಿನ್ನ ಬಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಆರಸೆ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸೋ. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸೋ. ನಿನ್ನ ರಕ್ಷಕರಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿನ್ನ ರಕ್ಷಕನಾಗಿ ಕಾಣಲು ಪ್ರೇರಿಸು ಇವರೆಲ್ಲರನ್ನು. ಆಮೆನ್, ಆಮೆನ್, ಆಮೆನ್. ಬೋಲೋ ಯೇಸು ಕ್ರಿಸ್ತ ಮಹಾರಾಜ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.